ಯಾಕಂದ್ರೆ ಇವಾಗಿನ ಒಂದು ಡ್ಯಾನ್ಸ್ ಫೀಲ್ಡು ಯಾವ ಥರ ಅಪ್ಗ್ರೇಡ್ ಆಗಿದೆ ಅಂತ. ಯಾಕಂದ್ರೆ ನಿಮಗೆ ಗೊತ್ತಿದೆ ಲಾಸ್ಟ್ 20 years ಇಂದ ಏನೇನು ಆಗ್ತಿದೆ ಅಂತ. ಸೊ ಯೂತ್ಸ್ ಆಗಿರ್ಬೋದು, ಅವ್ರಿಗೆ ಸಪೋರ್ಟ್ ಮಾಡೋರಾಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು. ಇವಾಗ ನಿಮ್ಮ ಟೈಮಲ್ಲಿ ನೀವು ಎಂಟ್ರಿ ಕೊಟ್ಟ ಟೈಮಲ್ಲಿ ಗೊತ್ತಿಲ್ಲ, ಮುರಳಿ ಮಾಸ್ಟರ್ ನಿಮ್ಮ ಮಾವ ಆಗದೆ ಅವ್ರಿಗೆ ಗೊತ್ತಿಲ್ಲದೆ ಇದ್ದು ನೀವು ಡೈರೆಕ್ಟ್ ಬರೋದಾಗಿದ್ರೆ ನಿಮ್ಮ ಮನೇಲಿ ಕೂಡ ಬೇಡ ಅಂತ ಹೇಳ್ಬೋ ಅಂತ ಚಾನ್ಸ್ ಇರುತ್ತೆ. ಖಂಡಿತ ಸರ್. ನಮ್ಮ ಮನೇಲಿ ಎಷ್ಟೇ ಡ್ಯಾನ್ಸ್ ಇದಿದ್ರು ನಮ್ಮ ಮನೇಲಿ ಹೇಳೋರು ನಮ್ಮಮ್ಮ, ಬೇಡ ಕೊನೋ ಡ್ಯಾನ್ಸ್ ಫೀಲ್ಡು, ಯಾವುದೋ ಒಂದು ಆಫೀಸ್ಗೆ ಹೋಗು, ನಾವು ಕಂಪ್ಯೂಟರ್ ಮೇಲೆ ಇದನ್ನ ಕಂಪ್ಯೂಟರ್ ಅದೆಲ್ಲ ಓದಿ. ನಮ್ಗೆ ಅವಾಗ ಅದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಹಾರ್ಡ್ವೇರಿಂಗ್ ನೆಟ್ವರ್ಕಿಂಗ್ ಕಂಪ್ಯೂಟರ್ ಮೇಲೆ ಮಾಡೋಣ ಅಂತ. ಸೊ ಬೇಡ ಇದನ್ನ ಓದು, ಈ ಥರ ಹೋಗಿ ಅಪ್ಲಿಕೇಶನ್ ಎಲ್ಲ ತಂದು ಇಟ್ಟಿರೋರು ಮನೇಲಿ. ನಾವು ಅದನ್ನ ಕೇರೇ ಮಾಡಿಲ್ಲ. ಬಟ್ ಇವಾಗೆಲ್ಲ ಒಂದು ಕಡೆ ಅನಿಸುತ್ತೆ, ಈ ಡ್ಯಾನ್ಸ್ ಅನ್ನೋದು ಏನಾಗ್ಬಿಟ್ಟಿದೆ ಇವಾಗ. ನೀವೇ ನೋಡಿರ್ತೀರ, ಯೂಟ್ಯೂಬಲ್ಲಿ ಹೆಸರೇ ಹಾಕಲ್ಲ. ಹೌದು, ನಾವು ಕೇಳ್ಕೊತೀವಿ, ಎಲ್ಲರೂ ಹಾಕಲ್ಲ ಅಂತಲ್ಲ. ಕೆಲವೊಬ್ರು ಇವಾಗ ನಾವು ಹೇಳಿ ಇವಾಗ ಕೆಲವೊಬ್ರು ಕೆಲ ಹಾಕ್ಸ್ಕೊಂತೀವಿ, ಕೆಲವೊಬ್ರು ಹಾಕೋದೇ ಇಲ್ಲ. ಯೂಟ್ಯೂಬಲ್ಲಿ ಯಾರು ಮಾಡಿದ ಸಾಂಗ್ ಅಂತ ನೋಡಿದ್ರೆ ಯೂಟ್ಯೂಬಲ್ಲಿ ಹೆಸರೇ ಇರಲ್ಲ. ಅಲ್ಲೊಬ್ಬ ಮ್ಯೂಸಿಷಿಯನ್ ಯಾರೊಬ್ಬ ಡ್ರಮ್ ಮಾಡಿಸಿರ್ತಾನೆ, ಅವನ ಹೆಸರು ಇರುತ್ತೆ. ಇಡೀ ಸಾಂಗ್ ನ ಕೊರಿಯೋಗ್ರಾಫರ್ ಮಾಡಿರೋ ಕೊರಿಯೋಗ್ರಾಫರ್ ಹೆಸರು ಇರಲ್ಲ. ಸೊ ಆ ಥರ ಇವಾಗ ಅನ್ಕೊಂಡಾಗ ಒಂದೊಂದ್ಸಲ ಅನ್ಸುತ್ತೆ, ಇದೇನಪ್ಪ ಫೀಲ್ಡ್ ಇದು, ನಾವು ಎಲ್ಲೋ ಕೆಲ್ಸಕ್ಕೆ ಹೋಗಿದ್ರು ಸುಮ್ಮನೆ ನಾವು ಒಳ್ಳೆ ದುಡಿಮೆ ಮಾಡಿ ಒಳ್ಳೆ ಚೆನ್ನಾಗಿರ್ಬೋದಾಯ್ತಲ್ಲ ಅಂತ ಅನ್ಸುತ್ತೆ. ಸೊ ಬಟ್ ಈಗ ತುಂಬ ಕಷ್ಟ ಸರ್, ಡ್ಯಾನ್ಸ್ ಫೀಲ್ಡಲ್ಲಿ ಸರ್ವೇ ಮಾಡೋದು ತುಂಬ ಕಷ್ಟ. ಒಂದಷ್ಟು ಜನ ಮಾಸ್ಟರ್ಗಳಿದ್ರು ಮುಂಚೆ. ನಾವು ಕೆಲಸ ಮಾಡ್ಬೇಕಾದ್ರೆ ತುಂಬ ಜನ ಮಾಸ್ಟರ್ಗಳಿದ್ರು, ಒಳ್ಳೊಳ್ಳೆ ಕೆಲಸಗಳು ಸಿಗ್ತಾಯಿತ್ತು, ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದ್ವಿ. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಕೆಲವೊಂದು ಸಾಂಗ್ ಡೈರೆಕ್ಟ್ರೇ ಮಾಡ್ಕೊಂಡ್ಬಿಡ್ತಾರೆ. ಕೆಲವೊಂದು ಮಾಂಟೇಜ್ ಸಾಂಗು ಇದನ್ನೆಲ್ಲ ಡೈರೆಕ್ಟರ್ ಮಾಡ್ಬಿಡ್ತಾರೆ. ಮಿಕ್ಕಿದ 2 ಸಾಂಗ್ ಇರುತ್ತೆ. ಆ 2ಅಲ್ಲಿ ಒಂದು ಯಾರೋ ತಮಿಳ್ ಅವರು ತೆಲುಗು ಅವರು ಬಂದು ಮಾಡ್ತಾರೆ. ಇನ್ನೊಂದು ಅವ್ರಿಗೆ ಯಾರು ಫೇವರ್ ಇರುತ್ತೋ ಅವ್ರಿಗೊಂದು ಸಾಂಗ್ ಕೊಟ್ಬಿಡ್ತಾರೆ. ಇಲ್ಲಿರೋರ್ ಕೆಲಸ ಎಲ್ಲಿ ಸಿಗುತ್ತೆ? ಸಿಗಲ್ಲ. ಸೊ ಹಂಗಾಗಿ ನಮ್ಮವ್ರು ಎಷ್ಟು ಸಪೋರ್ಟ್ ಮಾಡ್ತಾರೋ ಇಲ್ಲಿರೋರ್ಗೂ ಅಷ್ಟೇ ಕೆಲಸ ಸಿಗುತ್ತೆ. ಇಲ್ಲಿರೋ ಮಾಸ್ಟರ್ಗಳಿಗೆ ಕೆಲಸ ಕೊಟ್ಟರೆ ಇಲ್ಲಿರೋ ಡ್ಯಾನ್ಸರ್ಸ್ಗಳು ಬೆಳೀತಾರೆ. ಸೊ ಈ ಥರ ಒಂದು ಪ್ರೊಸೆಸ್ ಇರುತ್ತೆ. ಸೊ ಇಲ್ಲಿರೋರು ನಮಗೆ ಸಪೋರ್ಟ್ ಮಾಡಿದ್ರೆ ನಮ್ಮ ಡ್ಯಾನ್ಸರ್ಸ್ಗೂ ತುಂಬ ಸಪೋರ್ಟ್ ಆಗಿರುತ್ತೆ ಅಂತ. ಸೊ ಇಲ್ಲಿವರೆಗೂ ನೀವು ಸಾಕಷ್ಟು ಹೀರೋ ಸೆಲೆಬ್ರಿಟೀಸ್ ಎಲ್ರಿಗೂ ಕೂಡ ಕೊರಿಯೋಗ್ರಫಿ ಮಾಡಿದ್ದೀರಾ. ಸೊ ಇಂಥ ಒಬ್ಬ ಹೀರೋಗೆ ನಾನು ಮಾಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ ಅನ್ನೋ ಥರ ಯಾರಾದ್ರೂ ಇದ್ದಾರಾ ಅಂತ? ಹಾಂ ಸರ್, ಅಪ್ಪು ಸರ್ಗೆ ನನ್ನ ತುಂಬ ಆಸೆ ಇತ್ತು. ನನಗೆ ಅಪ್ಪು ಸರ್ಗೆ ಒಂದು ಕೊರಿಯೋಗ್ರಫಿ ಮಾಡಲೇಬೇಕು. ಇಂಡಿವಿಜುವಲ್ ಆಗಿ ಅಸ್ಟೆಂಟಾಗಿ ಮಾಡಿದ್ದೀನಿ. ಇಂಡಿವಿಜುವಲ್ ಆಗಿ ಅವ್ರಿಗೊಂದು ಸಾಂಗ್, ಯಾವುದೋ ಒಂದು ಸಾಂಗ್ ದಿ ಬೆಸ್ಟ್, ಒಂದು ಬೆಸ್ಟ್ ಡ್ಯಾನ್ಸ್ ನಂಬರ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅದು ಆಗಲಿಲ್ಲ. ಅಂತಂದ್ರೆ ಅದೇ ಬೇರೆ ಲೆವೆಲ್ ಥಿಂಕ್ ಮಾಡಬೇಕಾಗುತ್ತೆ. ಹೌದು ಸರ್, ನನಗೆ ತುಂಬ ಆಸೆ ಇತ್ತು. ನನಗೆ ನನ್ನ ಮಾಸ್ಟರ್ ಆದಾಗಲೂ ಅವ್ರಿಗೆ ಹೇಳಿದ್ದೆ, ಸರ್ ಮಾಸ್ಟರ್ ಆಗಿದ್ದೀನಿ ಸರ್, ಈ ಥರ ಹಂಗೆ ಅಂತ. ಖಂಡಿತ ಕೆಲಸ ಮಾಡೋಣ ಸಂತೋರೆ, ನಾನು ನಿಮ್ಗೆ ಖಂಡಿತ ಕರೆದು ನಿಮ್ಗೊಂದು ಸಾಂಗ್ ಕೊಡ್ತೀನಿ ಅಂತಲೂ ಅವ್ರು ಹೇಳಿದ್ರು. ಅವ್ರು ಹೇಳಿದ್ದು ನನಗೆ ಇನ್ನೂ ಜ್ಞಾಪನ ಇದೆ. ಅಶ್ವಿನಿ ಸ್ಟುಡಿಯೋ ಅಥವಾ ಆನಂದ್ ಸ್ಟುಡಿಯೋದಲ್ಲಿ ಹೋದಾಗ ಒಂಚೂರು ಅವಾಗ ಹೇಳಿದ್ರು. ಅದೊಂದು ಮಿಸ್ಸಿಂಗ್. ಅವ್ರ ಜೊತೆ ಒಂದು ಕೆಲಸ ಮಾಡಿದರೆ ಓಕೆ, ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ಫುಲ್ಫಿಲ್ ಆಗಿರೋದು. ಅಪ್ಪು ಸರ್ ಜೊತೆ ಇದು ಅಸಿಸ್ಟೆಂಟ್ ಕೊರಿಯೋಗ್ರಫಿ ಮಾಡಿದ್ರೆ ಯಾವ ಸಾಂಗು ಮತ್ತು ಅವ್ರ ಜೊತೆ ಒಡನಾಟ ಯಾವ ಥರ ಇತ್ತು ಅಂತ? ಸರ್ ತುಂಬ ಕ್ಲೋಸ್ ಸರ್. ಅಂದರೆ ರಣವಿಕ್ರಮ ಮಾಡಿದ್ದೆ, ಮತ್ತು ಪರಮಾತ್ಮ ಮಾಡಿದ್ದೆ. ಆ ಥರ ಒಂದು 2-3 ಸಿನಿಮಾ ಅಸ್ಟೆಂಟಾಗಿ ಮಾಡಿದ್ದೆ. ತುಂಬ ಜಾಲಿಯಾಗಿರ್ತಾರೆ ಸರ್, ತುಂಬ ಕ್ಯಾಶುವಲ್ ಆಗಿ. ಈಗ ಸುಮ್ಮನೆ ನಾವೆಲ್ಲರೂ ಇವಾಗ ತೆಪ್ಪದಲ್ಲಿ ಹೋಗ್ಬೇಕು, ಅವ್ರು ಸಪ್ರೇಟಾಗಿ ಇದು ಬೋಟು ಅದೆಲ್ಲ ಇಲ್ಲ, ನಮ್ಮ ಜೊತೆನೇ ಹತ್ಕೊಂಡ್ಬಿಡೋರು, ನಮ್ಮ ಜೊತೆ ಹತ್ಕೊಂಡು ನಮ್ಮ ಜೊತೆನೇ ಬರೋರು. ಸೊ ಆ ಥರ ಕ್ಯಾರೆಕ್ಟ್ರು. ತುಂಬಾ ಪಾಸಿಟಿವ್, ತುಂಬ ಪಾಸಿಟಿವ್. ಆಮೇಲೆ ಯಾವುದೇ ಹೇಳ್ಕೊಟ್ರು ಬರಲ್ಲ ಅಂತ ಹೇಳಲ್ಲ, ಹೆಂಗಾರು ಮಾಡಿ ಅದನ್ನ ಮಾಡಿ ಬ್ಯೂಟಿಫುಲ್ ಆಗಿ ಮಾಡ್ಬಿಡ್ತಾರೆ. ಸೊ ಕೆಲವೊಂದು ಟೈಮ್ ಡ್ಯಾನ್ಸರೇ ಮಾಡೋಕ್ಕಾಗಲ್ಲ, ಅವ್ರು ಬಂದ ತಕ್ಷಣ ನೋಡ್ತಾರೆ ಟಕ ಅಂತ ಮಾಡ್ಬಿಡ್ತಾರೆ. ನಾವಿನ್ನೂ ಕಷ್ಟಪಡ್ತಾ ಇರ್ತೀವಿ. ಸೊ ಆ ಥರ ತುಂಬ ಜಾಲಿ ಟೈಪು, ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ಸರ್. ಡ್ಯಾನ್ಸರ್ಸ್ ಬಂದ್ಬಿಟ್ರೆ 100 ಜನ ಇರಲಿ 200 ಜನ ಇರಲಿ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ಅವರು ಸಾಂಗ್ ಮುಗ್ದಿದ ತಕ್ಷಣ ಅವ್ರಿಗೆ ಸಪ್ರೇಟಾಗಿ ಅವ್ರ ಕಡೆಯಿಂದನೇ ಒಂದಷ್ಟು ಒಬ್ಬೊಬ್ಬರಿಗೆ ಎಷ್ಟಿಷ್ಟು ಅಂತ ಅಮೌಂಟ್ ಕೊಡೋರು. ಸೊ ಆ ಥರ ಚೆನ್ನಾಗಿ ನೋಡ್ಕೊಳ್ಳೋರು ಡ್ಯಾನ್ಸರ್ಸ್ನ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.